ದೇವರ ವಾಕ್ಯದಲ್ಲಿ ಬೆಳೆಯುವುದು ಹೇಗೆ? ಈ ಲೋಕದಲ್ಲಿ ನಾವು ಬದುಕುವಾಗ ಯೇಸು ಸ್ವಾಮಿಯ ಹತ್ತಿರ ದೇವರ ವಾಕ್ಯದಲ್ಲಿ ನಾವು ಬೆಳೆಯುವಾಗ ಮೊದಲನೇ ಆದಂತಹ ಅಂಶ, ನಾವು ದೇವರ ವಾಕ್ಯವನ್ನು ಸತತವಾಗಿ ಓದಬೇಕು. ದೇವರ ಬೈಬಲ್ ಅನೇಕರಿಗೆ ಇರ್ತಕ್ಕಂಥ ವಿಷಯ ಅಂದರೆ, ನಾನು ವಾಟ್ಸ್ಆಪ್ ನೋಡಿದ್ದೇನೆ, ವಾಟ್ಸ್ಆಪ್ ಅಲ್ಲಿ ವಾಕ್ಯ ಓದಿದ್ದೇನೆ, ಇನ್ಸ್ಟಾಗ್ರಾಮ್ ಅಲ್ಲಿ ವಾಕ್ಯ ಓದಿದ್ದೇನೆ, ಫೇಸ್ಬುಕ್ ಅಲ್ಲಿ ವಾಕ್ಯ ಓದಿದ್ದೇನೆ, ಸಾಕು ಅಂತ ದಿನ ಮುಗಿಸ್ತೇವೆ. ಆದರೆ ದೇವರ ವಾಕ್ಯವನ್ನು ಕಲೀಲಿಕ್ಕೆ ನಾವು ಟೈಮ್ ಕೊಡಬೇಕು, ಸಮಯ ನಿಗದಿಪಡಿಸಬೇಕು. ದೇವರ ವಾಕ್ಯವನ್ನು ನಾವು ಓದಲಿಕ್ಕೆ ಸಮಯ ನಿಗದಿಪಡಿಸಿದಾಗ ನಾವು ದೇವರೊಟ್ಟಿಗೆ ಇನ್ನೂ ಹತ್ತಿರವಾಗಲಿಕ್ಕೆ ಸಹಾಯವಾಗ್ತದೆ. ನಮ್ಮನ್ನು, ನಮ್ಮ ದೇವರನ್ನು ದೂರ ಮಾಡುವಂತ ಪ್ರತಿಯೊಂದು ವಿಷಯಗಳನ್ನು ನಾವು ದೂರಿಡಬೇಕಾಗಿದೆ. ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಕುಟುಂಬದವರಾಗಲಿ, ನಿಮ್ಮ ಕೆಟ್ಟ ಚಟಗಳಾಗಲಿ, ನಿಮ್ಮ ಮೊಬೈಲ್ ಫೋನ್ ಆಗಿರಲಿ, ಯಾವುದೇ ಒಂದು ನಿಮ್ಮ ನಡವಳಿಕೆ ಆಗಿರಲಿ, ಈವನ್ ಜಾಬ್, ನಿಮ್ಮನ್ನು, ನಿಮ್ಮ ದೇವರನ್ನು ದೂರ ಮಾಡುವಂತ ಪ್ರತಿಯೊಂದು ವಿಷಯಗಳನ್ನು ನೀವು ದೂರಿಟ್ಟಾಗ ದೇವರೊಟ್ಟಿಗೆ ನಾವು ಬಲವಾದಂತ ಸಂಬಂಧ ಮಾಡಲಿಕ್ಕೆ ಸಾಧ್ಯ. ದೇವರು, ನಾವು, ಇದು ಒಂದು ಸಂಬಂಧ ತಾತ್ಕಾಲಿಕವಾದದಲ್ಲ, ಈ ಸಂಬಂಧ ಶಾಶ್ವತವಾಗಿ ಇರುವಂತ ಸಂಬಂಧ. ಅದಕ್ಕೋಸ್ಕರ ನಾವು ಈ ಲೋಕದಲ್ಲಿ ದೇವರನ್ನು ಪಡಿಸುವಂತ ಯಾವುದೇ ಆಗಿರಲಿ, ಸತ್ಯವೇದ ಹೇಳುತ್ತದೆ, ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಹಾಕೋದು ಒಳ್ಳೆಯದು. ಪ್ರಾರ್ಥನೆಯಲ್ಲಿ ಕಾಲ ಕಳೆಯೋದನ್ನು ಕಲಿಬೇಕು. ನಾವು ಯಾವಾಗ ಪ್ರಾರ್ಥನೆಯಲ್ಲಿ ಕಾಲ ಕಳಿತೇವೋ, ನಾವು ಪ್ರಾರ್ಥನೆ ಜೀವಿತ ಇದ್ದಾಗ ನಾವು ದೇವರ ಹತ್ತಿರ ಹೋಗ್ತೇವೆ. ಮೊದಲ ಥೆಸಲೋನಿಕ 5ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ಪ್ರಾರ್ಥಿಸ್ರಿ, ಎಡೆಬಿಡದೆ ಪ್ರಾರ್ಥಿಸ್ರಿ. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೋ ದೇವರೊಟ್ಟಿಗೆ ಮಾತಾಡ್ತೇವೆ. ಯಾವಾಗ ನಾವು ಸ್ನೇಹಿತರೊಟ್ಟಿಗೆ ಹೆಚ್ಚಾಗಿ ಮಾತಾಡ್ತೇವೋ ನಮ್ಮ ಸ್ನೇಹ, ನಮ್ಮ ಪ್ರೀತಿ, ನಮ್ಮ ಭಾವನೆಗಳು ಒಂದಾಗಿ ಅನ್ಯೋನ್ಯವಾಗಿರ್ತವೆ. ಅದೇ ರೀತಿಯಿಂದ ನಾವು ಯಾವಾಗ ಪ್ರಾರ್ಥನೆ ಮಾಡ್ತೇವೋ, ಪ್ರಾರ್ಥನೆ ಮಾಡಿದಾಗ ನಾವು ದೇವರ ಅನ್ಯೋನ್ಯತೆಯಲ್ಲಿ ಸೇರ್ಲಿಕ್ಕೆ ಸಹಾಯವಾಗ್ತದೆ. ಈ ಲೋಕದಲ್ಲಿ ಅನೇಕ ಸ್ನೇಹಿತರು ನಾವು ಮಾಡ್ಕೊಳ್ತೇವೆ, ಆದರೆ ಯೇಸು ಕ್ರಿಸ್ತನನ್ನು, ದೈವಿಕವಾದಂತಹ ಸ್ನೇಹಿತರನ್ನು, ಬೈಬಲ್ನಲ್ಲಿ ಸದಾಕಾಲ ಆಸಕ್ತಿ ಉಳ್ಳವರನ್ನು ನಾವು ಸ್ನೇಹಿತರಾಗಿ ಮಾಡಿಕೊಂಡಾಗ ನಾವು ಯೇಸು ಕ್ರಿಸ್ತನ ಹತ್ತಿರ ಇರಲಿಕ್ಕೆ ಸಾಧ್ಯ. ನಾವು ಅನೇಕರನ್ನು ಸ್ನೇಹಿತರಾಗಿ ಮಾಡಿಕೊಳ್ತೇವೆ, ಯಾರು ದೇವರನ್ನು ನಂಬದವರು, ಲೋಕದಲ್ಲಿ ಆಸೆ ಉಳ್ಳವರು, ಇದರ ಚಟುವಟಿಕೆಯಲ್ಲಿ ಪಾಲಾಗುವಂತವರು, ದೇವರತ್ವಕ್ಕೆ ವಿರುದ್ಧವಾಗಿರುವಂತವರು, ಕೆಟ್ಟ ಚಟವುಳ್ಳವರು, ದೇವರನ್ನು ಪ್ರಾರ್ಥನೆ ಮಾಡದವರು, ಸದಾಕಾಲ ಕೆಟ್ಟ ಕೆಟ್ಟ ಮಾತುಗಳಾಡುವವರು, ಕುಯುಕ್ತಿ ಮಾಡುವರು. ಈ ರೀತಿಯಾಗಿ ಸ್ನೇಹಿತರು ಮಾಡಿದಾಗ ನೀವು ಆ ರೀತಿಯಾಗಿ ಭಾವನೆ ಉಳ್ಳವರಾಗ್ತೀರಿ. ಹೊರತು ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಮುಂದಿಟ್ಟುಕೊಂಡು, ಯೇಸು ಕ್ರಿಸ್ತನನ್ನು ಸದಾಕಾಲ ನಂಬುವವರು, ಪ್ರಾರ್ಥನೆ ಮಾಡುವವರು, ಚರ್ಚ್ಗೆ ಹೋಗುವವರು, ಕ್ರಿಸ್ತನ ಸೇವೆಯಲ್ಲಿ ನಿರತರಾಗಿರುವವರು, ಅವರೊಂದಿಗೆ ನಾವು ಸೇರಿದಾಗ ನಾವು ದೇವರೊಟ್ಟಿಗೆ ಸಂಬಂಧವನ್ನು ಬೆಳೆಸಲಿಕ್ಕೆ ಸಾಧ್ಯ. ನಮ್ಮ ಜೀವಿತವನ್ನು ಪಾಪದಿಂದ ಇದ್ದಾಗ ಪಶ್ಚಾತ್ತಾಪ ಪಡುವುದು ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನ ಮಕ್ಕಳಿಗೆ ಇರ್ತಕ್ಕಂಥ ವಿಶೇಷ ಗುಣ ಏನಂದ್ರೆ, ನಾವು ಪಶ್ಚಾತ್ತಾಪ ಪಡೋದನ್ನು ಮೊದಲು ಕಲಿಬೇಕು. ನಾವು ಯಾವಾಗ ಪಶ್ಚಾತ್ತಾಪ ಪಡ್ತೇವೋ ದೇವರು ಅದು ಇಷ್ಟಪಡ್ತಾರೆ. ನಮ್ಮ ಪಾಪಗಳನ್ನು ದೇವರಿಗೆ ಮೊದಲು ಅರ್ಪಿಸಬೇಕು. ನಮ್ಮ ಪಾಪಗಳನ್ನು ಪಶ್ಚಾತ್ತಾಪ ಪಟ್ಟು, ದೇವರೇ ನಾನು ಈ ತಪ್ಪು ಮಾಡಿದ್ದೇನೆ, ನನ್ನ ಕ್ಷಮಿಸು ಅಂತ ಹೇಳಬೇಕು. ವಿಶೇಷವಾದಂತಹ ಸಂಗತಿ ಏನಂತಂದ್ರೆ, ನಾವು ತಪ್ಪು ಮಾಡಿದಾಗ ನಾವು ಅದು ತಪ್ಪಂತ ಯಾವತ್ತೂ ಅನ್ಕೊಳ್ಳೋದಿಲ್ಲ. ಅದು ಮೊದಲು ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ, ಮನುಷ್ಯನಲ್ಲಿ ಇರ್ತಕ್ಕಂಥ ಮೊದಲನೇ ತಪ್ಪು. ಯಾವಾಗ ತಪ್ಪು ತಪ್ಪೇ, ಆ ತಪ್ಪಿಗೆ ನಾವು ಅರಿಕೆ ಮಾಡಿಕೊಳ್ಬೇಕು. ಆ ಅರಿಕೆ ಮಾಡಿದಾಗ ದೇವರು ಅದನ್ನು ಇಷ್ಟಪಡ್ತಾನೆ. ತಪ್ಪನ್ನು ಯಾವಾಗ ನಾವು ಕ್ಷಮೆ ಕೇಳಬೇಕು, ತಪ್ಪು ಮಾಡಿದಾಗ ತಕ್ಷಣ ನಾವು ಕ್ಷಮೆ ಕೇಳಬೇಕು. ತಪ್ಪು ಮಾಡದೇನೆ ನಾವು ಮುಂದೆ ಹೋದಾಗ, ಅನೇಕ ದಿನಗಳು ಕಳೆದ ಮೇಲೆ ತಪ್ಪುಗಳು ನಾವು ಕ್ಷಮೆ ಕೇಳುವಾಗ ಆ ತಪ್ಪು ಇರೋದಿಲ್ಲ, ಆ ತಪ್ಪು ಸರಿಯೇನೋ ಅಂತ ನಮ್ಮ ಭಾವನೆಗೆ ಬಂದಿರುತ್ತದೆ. ಅದಕ್ಕೋಸ್ಕರ ನಾವು ತಪ್ಪು ಮಾಡದ ತಕ್ಷಣ ದೇವರಿಗೆ ಕ್ಷಮೆಯನ್ನು ಕೇಳುವವರಾಗಿರ್ಬೇಕು. ಪವಿತ್ರಾತ್ಮನನ್ನು ನಮ್ಮ ಜೀವಿತದಲ್ಲಿ ಆಹ್ವಾನ ಮಾಡೋದು. ಪವಿತ್ರಾತ್ಮನನ್ನು ನಾವು ಯಾವಾಗ ನಮ್ಮ ಜೀವಿತದಲ್ಲಿ ಆಹ್ವಾನ ಮಾಡ್ತೇವೋ, ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನು ಕಾರ್ಯವನ್ನು ನಿರ್ವಹಿಸ್ತಾರೆ. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾವು ಯಾವಾಗ ತಪ್ಪು ಮಾಡ್ತೇವೋ, ನಾವು ತಪ್ಪು ಮಾಡಿದಾಗ ನಮಗೆ ಸಹಾಯಕನು ಬೇಕು. ನಮಗೆ ಸರಿಬೀಳುವಂತ ಸಹಾಯಕನು ಪವಿತ್ರಾತ್ಮನಾಗಿದ್ದಾನೆ. ಆತನು ನಮ್ಮೊಟ್ಟಿಗೆ ಸದಾಕಾಲ ಇರುವಂತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಪವಿತ್ರಾತ್ಮನನ್ನು ನಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ, ದೇವರೇ, ಪವಿತ್ರಾತ್ಮನೇ, ನೀನು ನನ್ನ ಕಾರ್ಯಗಳನ್ನು ಸರಾಗ ಮಾಡು ಎಂದು ಆಹ್ವಾನಿಸಬೇಕಾಗಿದೆ. ಪವಿತ್ರಾತ್ಮನನ್ನು ನಾವು ಸರಿಯಾದಂತಹ ಮಾರ್ಗಕ್ಕೆ ನಡೆಸುವಂತ ಕೇಳಬೇಕಾಗಿದೆ. ನಮ್ಮ ಮಾರ್ಗಗಳು ಕೆಲವು ಸಾರಿ
ಬಿಕ್ಕಟ್ಟಾಗಿ, ನಮ್ಮ ಮಾರ್ಗಗಳು ಕೆಲವು ಸಾರಿ ಕೆಟ್ಟದಾಗಿ, ನಮ್ಮ ಮಾರ್ಗಗಳು, ನಮ್ಮ ಆಲೋಚನೆಗಳು ಕೆಟ್ಟದಾಗಿ ನಡೆಯುವಾಗ ಪವಿತ್ರಾತ್ಮನೇ ನೀನು ನನ್ನ ಮಾರ್ಗಗಳನ್ನು ಸರಾಗಪಡಿಸು, ಸರಿಯಾದ ಮಾರ್ಗದಲ್ಲಿ ನನ್ನ ನಡೆಸು ಅಂತ ಕೇಳಿದಾಗ ಪವಿತ್ರಾತ್ಮನನ್ನು ಕಾರ್ಯ ಮಾಡ್ತಾನೆ. ಇನ್ನೊಂದು ವಿಷಯ, ಪವಿತ್ರಾತ್ಮನು ಕೆಲವು ಸಾರಿ ನಮಗೆ ಸರಿಯಾದ ಮಾರ್ಗದರ್ಶನ ನೀಡುವಾಗ ನಾವು ಪವಿತ್ರಾತ್ಮನ ಮಾರ್ಗದರ್ಶನ ತಾತ್ಸಾರ ಮಾಡ್ತೇವೆ. ಪವಿತ್ರಾತ್ಮನ ಮಾರ್ಗದರ್ಶನೆಯನ್ನು ನಾವು ಇಗ್ನೋರ್ ಮಾಡಿಬಿಡ್ತೇವೆ. ಮೌಲ್ಯ ಕೊಟ್ಟು ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಸಕ್ರಿಯವಾಗಿ ಪವಿತ್ರಾತ್ಮನಿಗೆ ನಾವು ಗೌರವ ಕೊಟ್ಟು ಕಾರ್ಯ ನಡೆದಾಗ ಪವಿತ್ರಾತ್ಮ ನಮ್ಮೊಟ್ಟಿಗಿರಲಿಕ್ಕೆ ಬಹಳ ಸಂತೋಷ ಪಡ್ತಾನೆ. ನಾವು ದೇವರೊಂದಿಗೆ ಈ ಕಾರ್ಯದಿಂದ ಒಂದಾಗಿರ್ಲಿಕ್ಕೆ ಸಹಾಯವಾಗ್ತದೆ. ದೇವರೊಟ್ಟಿಗೆ ಸಂಬಂಧ ಬಲಪಡಿಸೋದಕ್ಕಾಗಿ ನಾವು ದೇವರ ಸುವಾರ್ತೆ ಸೇವೆಯಲ್ಲಿ ಕಾಲ ಕಳೆಯಬೇಕಾಗಿದೆ. ಅನೇಕರು ರಿಟೈರ್ಮೆಂಟ್ ಆದ್ಮೇಲೆ ಯೌವನ ಕಾಲದಲ್ಲಿ ಮಾತ್ರ ಸೇವೆ ಮಾಡಬೇಕು, ಕೆಲಸ ಮಾಡುವಾಗ ಸೇವೆ ಮಾಡಬಾರದು ಅಂತ ಅನೇಕ ವಿಷಯಗಳು ಆಲೋಚನೆ ಮಾಡ್ಕೊಳ್ತಾರೆ. ಆದರೆ ಸೇವೆ ಮಾಡಲು ಇದೇ ತಕ್ಕ ಸಮಯ, ಇದೇ ಟೈಮ್. ಈ ಟೈಮ್ ಬಿಟ್ರೆ ನಿನ್ನ ಜೀವಮಾನದಲ್ಲಿ ಸೇವೆ ಮಾಡ್ಲಿಕ್ಕೆ ಎಷ್ಟು ಆಲೋಚನೆ ಮಾಡಿದ್ರು ಸಹ ಅದು ವ್ಯರ್ಥವಾಗಿ ಹೋಗ್ತದೆ. ನಾಳೆ ಎನ್ನುವಂಥದ್ದು ಖಂಡಿತ ಅಲ್ಲ. ನಾಳೆ ಎನ್ನುವಂಥದ್ದು ಕಾಲ್ಪನಿಕ. ನಾಳೆ ಇರ್ತದೋ ಇಲ್ಲೋ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದೊಳಗೆ ಏನಾಗ್ತದೋ ಎಂದು ಸತ್ಯವೇದ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿ, ನಾವು ಈ ಹೊತ್ತು ಈ ದಿನದಿಂದ ನಾವು ದೇವರ ಸೇವೆಯಲ್ಲಿ ಕಾಲ ಕಳೆಯುವುದನ್ನು ಮಾಡಬೇಕಾಗಿದೆ. ನಾವು ಯಾವಾಗ ದೇವರ ಸೇವೆಯಲ್ಲಿ ಕಾಲ ಕಳಿತೇವೋ ಆವಾಗ ದೇವರ ವಿಶ್ವಾಸ ನಮ್ಮಲ್ಲಿ ಬರ್ತದೆ. ನೋಡ್ರಿ, ನೀವು ಒಂದು ಸಭೆಗೆ ವಾಕ್ಯ ಹೇಳಲಿಕ್ಕೆ ಹೋಗಿದ್ದೀರಾ. ನೀವು ಒಂದು ವಾಕ್ಯ ಹೇಳಿದಾಗ ನಿಮ್ಮನ್ನು ಜನರು ನೋಡಿ ನಿಮ್ಮ ಪ್ರತಿಕ್ರಿಯೆಗಳು, ನಿಮ್ಮ ಹೃದಯದಲ್ಲಿ ಭಾವನೆಗಳು ಹೆಚ್ಚಾಗಿ ನನಗೆ ಸಂತೋಷವಾಯಿತು. ನೀವು ವಾಕ್ಯಗಳು ಹೇಳಿ ತಿರುಗಿ ಬಂದು ಮನೆಯಲ್ಲಿ ಕೂತ್ಕೊಂಡು ನೀವು ಆಲೋಚನೆ ಮಾಡ್ರಿ, ದೇವರು ಎಂತ ಅದ್ಭುತವಾಗಿ ನಾನು ಉಪಯೋಗಿಸಿಕೊಂಡಿದ್ದಾನೆಂದು ಆ ಹೃದಯದಲ್ಲಿ ಬರ್ತಕ್ಕಂಥ ಸಮಾಧಾನ ಅದ್ಭುತ. ಪ್ರಿಯ ಸಹೋದರ ಸಹೋದರಿ, ಆ ಅನುಭವಕ್ಕೆ ಒಳಗಾಗ್ರಿ. ಅದು ತಾನೇ ನೀವು ಯಾವಾಗ ಇತರರಿಗೆ ನಿಮ್ಮ ಸಾಕ್ಷಿಗಳನ್ನು, ನಿಮ್ಮ ಅನುಭವಗಳನ್ನು, ನೀವು ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವಾಗ ನೀವು ನಂಬಿಕೆಯಲ್ಲಿ ವೃದ್ಧಿವಾಗ್ತೀರಾ. ದೇವರನ್ನು ನಿಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಪ್ರಸನ್ನತೆಯನ್ನು ಅನುಭವಿಸಿರಿ. ದೇವರು ನಿಮ್ಮ ದಿನದ ಚಟುವಟಿಕೆಗಳಲ್ಲಿ ಆತನಿದ್ದಾನೆ ಎನ್ನುವಂಥದ್ದು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ನಮ್ಮ ಕೈಯಿಂದ, ನಮ್ಮ ಆಲೋಚನೆಯಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ಶಕ್ತಿಯಿಂದ, ನಮ್ಮ ಸಾಮರ್ಥ್ಯದಿಂದ ಅದು ಅಸಾಧ್ಯವಾಗಿರ್ತದೋ ಆವಾಗ ನಾವು ದೇವರ ಕಾರ್ಯಗಳನ್ನು ಬಲವಾಗಿ ಪ್ರಬಲವಾಗಿ ನಡೆಯುವುದಕ್ಕೆ ನಾವು ಅನುಮತಿ ಕೊಡ್ತೇವೆ. ನಾವು ಯಾವಾಗ ಅಸಮರ್ಥರಾಗಿರ್ತೇವೋ ದೇವರು ಸಾಮರ್ಥ್ಯವನ್ನು ನಾವು ನೋಡುವಂತರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ನಮ್ಮ ಸಾಮರ್ಥ್ಯಗಳು, ನಮ್ಮ ಬಲಗಳು ಸೋತು ಹೋದಾಗ ದೇವರ ಬಲವು, ದೇವರ ಸಾಮರ್ಥ್ಯವು, ದೇವರ ಕಾರ್ಯವು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಸಾಧ್ಯ. ನೀನು ದೇವರೊಂದಿಗೆ ಬಲ ಹೊಂದಲಿಕ್ಕೆ ನಿನ್ನ ಜೀವಿತದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯಗಳನ್ನು ದೇವರಿಗೆ ಅರ್ಪಿಸಿ ಆ ಕಾರ್ಯಗಳನ್ನು ಆಗುವುದನ್ನು ನೋಡಿ ದೇವರಿಗೆ ಸ್ತೋತ್ರ ಹೇಳೋದನ್ನು ಕಲಿ. ಆತನ ಸಾಕ್ಷಿಯಾಗಿ ಬದುಕು. ಇದು ತಾನೇ ನೀನು ಯೇಸು ಕ್ರಿಸ್ತನೊಂದಿಗೆ, ದೇವರೊಂದಿಗೆ ನಂಬಿಕೆಯಲ್ಲಿ ಬೈಬಲ್ನಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ಪರಲೋಕ ರಾಜ್ಯ ನಿನ್ನದಾಗಲಿ ನನ್ನ ಪ್ರಾರ್ಥನೆ ಆಗಿದೆ. ಆಮೆನ್.